ಹಾಂ ಸರಿ ರಮಣ, ಸ್ವಲ್ಪ ಕೆಲಸ ಐತೆ, ನಾನು ಹೊರಡ್ತೀನಿ. ಅಣ್ಣ ನನಗೂ ಅಷ್ಟು ಕೆಲಸ ಐತೆ, ನಾನು ಹೊರಡ್ತೀನಿ. ಸರಿ. ಗೆಳೆಯರು ಹೊಟ್ಟೆ ತುಂಬ ಉಂಡ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ಜಾನಕಿ ಅವರೇ, ನೀವು ತಿಂಡಿತೀನಿ? ಹಾಂ, ನಾನು ಇಲ್ಲೇ ತರ್ತೀನಿ ರೀ. ಹಾಂ. ಅಯ್ಯೋ, ಅದು ನನ್ನ ಎಂಜಲು ತಟ್ಟೆ. ಪರವಾಗಿಲ್ಲ, ಗಂಡ ತಿಂದಿದ್ದ ತಟ್ಟೆಲಿ ತಿಂದರೆ ಮುತ್ತೈದೆ ಭಾಗ್ಯ ಇನ್ನೂ ಗಟ್ಟಿಯಾಗುತ್ತಂತೆ. ಓ ಹಂಗ, ಸರಿ ತಿನ್ನಿ. ನೀವು ತಿನ್ನಿಸಿ. ನಾನಾ? ನೀವೇ. ಸರಿ. ಹೇಗೆ ಅಂತ ನಾನು ಹೇಳ್ತೀನಿ ಮಾವ. ಹೇಗಮ್ಮ? ಬಾವ ಅಂತೂ ನಮ್ಮ ಮಾತು ಕೇಳ್ತಿಲ್ಲ. ನಿಮ್ಮ ಮಗಳಿಗೆ ನೀವಾದರೂ ಬುದ್ಧಿ ಹೇಳೋ ಪ್ರಯತ್ನ ಮಾಡಿ. ಹೊಲದಲ್ಲಿ ನಮ್ಮಂಥ ಸಿಟಿಯವ್ರು ಬದುಕೋದು ತುಂಬ ಕಷ್ಟ ಅಂತ ತಿಳಿಸಿ ಹೇಳಿ. ಮನೆಗೆ ಬರೋ ಮಗಳನ್ನ ನಿಮ್ಮನೇಲೇ ಉಳಿಸ್ಕೊಳ್ಳಿ. ಆಗ ರಾಮು ಬಾವ ತಾನಾಗೆ ಮನೆಗೆ ವಾಪಸ್ ಬರ್ತಾರೆ. ಇದರಿಂದ ಏನು ಪ್ರಯೋಜನ ಇಲ್ಲ ನಂದಿದ್ದ. ನನಗೆ ರಾಮ ಒಬ್ಬನೇ ಬೇಡ, ಅವನು ಮತ್ತು ನನ್ನ ಸೊಸೆ ಇಬ್ಬರು ಬರಬೇಕು. ಹಾಂ ಮಾವ, ನಾನು ಅದನ್ನೇ ಹೇಳ್ತಿರೋದು. ಇವ್ರು ಹೇಳ್ತಿರೋ ಹಾಗೆ ಮಡ್ಲಕ್ಕಿ ಶಾಸ್ತ್ರ ಕರೆದು ಅವ್ರಿಗೆ ಸಮಾಧಾನ ಮಾಡಿದ್ರಾಯ್ತು. ಬೇಕು ಅಂದರೆ ನಾವು ಎಲ್ಲೋ ಮಾತಾಡಿ ಅವ್ರನ್ನ ಒಪ್ಪಿಸಿ ದೊಡ್ಡ ಮನೆಗೆ ಕರ್ಕೊಂಡು ಬರೋಣ. ಹೌದು ಸಾಹೇಬ್ರೆ, ನಾವೆಲ್ಲ ಸೇರಿ ಒಂದ್ಸಲ ಮಾತಾಡಿದ್ರೆ ಅವ್ರು ಒಪ್ಕೋತಾರೆ ಅನ್ಸುತ್ತೆ.